ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೆಜ್ ರೆಸಿಪೀಸ್ ಬೈ ಚೇತನ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಮಾಡೋಣ. ಗೋಬಿ ಮಂಚೂರಿ ಮಾಡಲಿಕ್ಕೆ ನಾನು ಈ ಫುಲ್ ಗೋಬಿಯನ್ನು ತಗೊಳ್ತಾ ಇದ್ದೇನೆ. ಮೊದಲು ಇದನ್ನು ನಾವು ಚೆನ್ನಾಗಿ ತೊಳ್ಕೊಳ್ಬೇಕು. ಆಮೇಲೆ ಇದರ ಫ್ಲೋರೆಟ್ಸನ್ನು ಸಪ್ರೇಟ್ ಮಾಡಬೇಕು. ಗೋಬಿಯಲ್ಲಿ ಸಣ್ಣ ಸಣ್ಣ ಹುಳುಗಳಿರ್ತವೆ, ಹಾಗಾಗಿ ನಾವು ಅದನ್ನು ಕೇರ್ಫುಲ್ಲಾಗಿ ಚೆಕ್ ಮಾಡಿ ಕಟ್ ಮಾಡಬೇಕು. ಇವಾಗ ಆಲ್ರೆಡಿ ಕಟ್ ಮಾಡಿರುವಂತಹ ಫ್ಲೋರೆಟ್ಗಳನ್ನು ಇನ್ನೂ ಸಣ್ಣದಾಗಿ ಕಟ್ ಮಾಡಿ ಮಿನಿ ಫ್ಲೋರೆಟ್ಗಳ ರೂಪದಲ್ಲಿ ಈ ಥರ ಕಟ್ ಮಾಡಬೇಕು. ನಾನಿಲ್ಲಿ ನೀರಿಗೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೇನೆ. ನೀರು ಕುದಿದು ಬಂದ ಮೇಲೆ ಅದಕ್ಕೆ ನಾವು ಈ ಮಿನಿ ಫ್ಲೋರೆಟ್ಸನ್ನು ಹಾಕಿ ಹಾಗೆ 10 ನಿಮಿಷಗಳ ಕಾಲ ಅದರಲ್ಲಿ ಇಡಬೇಕು. ಇದರಿಂದಾಗಿ ಗೋಬಿಯ ಫ್ಲೋರೆಟ್ಸ್ಗಳು ಬೆಂದು ಮೆದುವಾಗುತ್ತದೆ. ಸಾಮಾನ್ಯವಾಗಿ ಗೋಬಿ ಮಂಚೂರಿಯಲ್ಲಿ ಕ್ಯಾಪ್ಸಿಕಮ್ ಬಳಕೆ ಆಗುತ್ತದೆ. ನಾನಿಲ್ಲಿ ಒಂದು ಕ್ಯಾಪ್ಸಿಕಮನ್ನು ಅದರ ತೊಟ್ಟು ಹಾಗೂ ಬೀಜವನ್ನು ತೆಗೆದು ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಕೊಂಡಿದ್ದೇನೆ. ಬೇಕಿದ್ರೆ ನೀವು ಒಂದರ ಬದಲು 2 ಕ್ಯಾಪ್ಸಿಕಮ್ನು ಹಾಕಿಕೊಳ್ಬಹುದು. ನಾನಿಲ್ಲಿ ಮಕ್ಕಳಿಗೆ ಮಾಡ್ತಾ ಇದ್ದೇನೆ, ಮಕ್ಕಳು ಅಷ್ಟು ಇಷ್ಟಪಡೋದಿಲ್ಲ, ಹಾಗಾಗಿ ಇದರ ಕ್ವಾಂಟಿಟಿಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಈ ಥರ ಉದ್ದಕ್ಕೆ ಕಟ್ ಮಾಡಿದರೆ ಸಾಕು. ಜೊತೆಗೆ ಒಂದು ದೊಡ್ಡ ಈರುಳ್ಳಿಯನ್ನು ಉದ್ದಕ್ಕೆ ತೆಳ್ಳಗೆ ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಬೇಕು. 1 ಇಂಚಿನಷ್ಟು ಶುಂಠಿಯನ್ನು ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನೀವು ಬೇಕಾದರೆ ಇದನ್ನು ತುರ್ಕೊಳ್ಬೋದು ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಉಪಯೋಗಿಸ್ಬೋದು. ಆಮೇಲೆ 10 ಎಸಳಿನಷ್ಟು ಸಣ್ಣ ಬೆಳ್ಳುಳ್ಳಿಯನ್ನು ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಬ್ಯಾಟರ್ ಮಾಡಲಿಕ್ಕೆ ನಾನು 1.5 ಸೌಟಿನಷ್ಟು ಕಾರ್ನ್ ಫ್ಲೋರ್ ಹಾಗೂ 1 ಸೌಟಿನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಕಡಲೆ ಹಿಟ್ಟಿನ ಬದಲು ನೀವು ಅಕ್ಕಿ ಹಿಟ್ಟು ಅಥವಾ ಮೈದಾವನ್ನು ಉಪಯೋಗಿಸ್ಬೋದು. ಆಮೇಲೆ ಇದಕ್ಕೆ ಉಪ್ಪು, ಖಾರದ ಪುಡಿ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಿಧಾನವಾಗಿ ನೀರನ್ನು ಸೇರಿಸ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದರಲ್ಲಿ ಯಾವುದೇ ಲಮ್ಸ್ ಫಾರ್ಮೇಷನ್ ಆಗಬಾರ್ದು. ಒಂದೇ ಸಲಕ್ಕೆ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ, ತೆಳ್ಳಗಾಗುವ ಸಾಧ್ಯತೆ ಇದೆ. ಇವಾಗ ನಾನು ಇದಕ್ಕೆ ಬೇಯಿಸಿಟ್ಟಿರುವಂಥ ಗೋಬಿಯನ್ನು ಹಾಕ್ತಾ ಇದ್ದೇನೆ. ನಾನು ಮಾಡಿರುವ ಹಿಟ್ಟು ತೆಳ್ಳಗಾಗಿತ್ತು, ಹಾಗಾಗಿ ಅದಕ್ಕೆ 2 ಚಮಚದಷ್ಟು ಕಾರ್ನ್ ಫ್ಲೋರನ್ನು ಪುನಃ ಹಾಕಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದ ಮೇಲೆ ಇದನ್ನೊಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ. ಇದರಿಂದ ಬ್ಯಾಟರು ಗೋಬಿಗೆ ಚೆನ್ನಾಗಿ ಹಿಡ್ಕೊಳ್ತದೆ. ಎಣ್ಣೆ ಕಾಯಲಿಕ್ಕೆ ನಾನು ಆಲ್ರೆಡಿ ಇಟ್ಟಿದ್ದೆ. ಎಣ್ಣೆ ಬಿಸಿ ಆದಮೇಲೆ ನಾವು ಗೋಬಿ ಫ್ಲೋರೆಟನ್ನು ಒಂದೊಂದೇ ಎಣ್ಣೆಯಲ್ಲಿ ಬಿಡಬೇಕು. ಫ್ಲೋರೆಟ್ಸನ್ನು ಎಣ್ಣೆಯಲ್ಲಿ ಬಿಟ್ಟ ಮೇಲೆ ಇಮಿಡಿಯೇಟಾಗಿ ಸೌಟನ್ನು ಹಾಕಲಿಕ್ಕೆ ಹೋಗಬೇಡಿ. 1-2 ನಿಮಿಷ ಕಳೆದ ಮೇಲೆ ಸೌಟನ್ನು ಹಾಕಿ ಈ ಥರ ಸಪ್ರೇಟ್ ಮಾಡಿ. ಈ ಗೋಬಿ ಫ್ಲೋರೆಟ್ಗಳು ಒಂದಕ್ಕೊಂದು ಅಂಟಿಕೊಂಡಿರ್ತವೆ, ಪರವಾಗಿಲ್ಲ. ಆಮೇಲೆ ಅದನ್ನು ಎಣ್ಣೆಯಿಂದ ತೆಗೆದ ಮೇಲೆ ನಾವು ಸಪ್ರೇಟ್ ಮಾಡ್ಬೋದು. ಇದರ ಕಲರ್ ಚೇಂಜ್ ಆದಮೇಲೆ ಎಣ್ಣೆಯಿಂದ ತೆಗೀರಿ. ಇದೇ ರೀತಿ ಉಳಿದ ಬ್ಯಾಚನ್ನು ಕೂಡ ಫ್ರೈ ಮಾಡಿ. ನಾನಿಲ್ಲಿ ಇದಕ್ಕೆ ಯಾವುದೇ ಫುಡ್ ಕಲರ್ನ ಹಾಕಿಲ್ಲ, ಹಾಗಾಗಿ ಇದರ ಕಲರ್ ಹಳದಿಯಾಗಿದೆ, ಕೆಂಪು ಬಣ್ಣಕ್ಕೆ ಬರಲಿಲ್ಲ. ಇವಾಗ ಬಾಣಲೆಯಲ್ಲಿ ಎಣ್ಣೆಯನ್ನು ತಗೊಂಡು ಅದನ್ನು ಬಿಸಿಯಾಗಿ ಬಿಡಬೇಕು. ಆಮೇಲೆ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿಯ ಪರಿಮಳ ಚೆನ್ನಾಗಿ ಬಿಟ್ಟ ಮೇಲೆ ಅದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಹಾಗೂ ಕ್ಯಾಪ್ಸಿಕಮನ್ನು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು. ಈರುಳ್ಳಿಯ ಕಲರ್ ಚೇಂಜ್ ಆದಮೇಲೆ ಹಾಗೂ ಕ್ಯಾಪ್ಸಿಕಮ್ ಸಾಫ್ಟ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಆಮೇಲೆ ಖಾರದ ಪುಡಿ, 1 ಚಮಚದಷ್ಟು ಸೋಯಾ ಸಾಸ್ ಹಾಗೂ 1 ಪ್ಯಾಕೆಟ್ನಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಈ ಸಲ ಗೋಬಿ ಮಂಚೂರಿ ಮಾಡುವಾಗ ಅದಕ್ಕೆ ಹಸಿಮೆಣಸಿನಕಾಯನ್ನು ಹಾಕಲಿಲ್ಲ. ಇದನ್ನು ಮಕ್ಕಳಿಗೆ ಕೊಡುವ ಕಾರಣ ನಾನು ಅದನ್ನು ಸ್ಕಿಪ್ ಮಾಡಿದ್ದೇನೆ. ನೀವು ನಿಮ್ಮ ಇಚ್ಛೆಗನುಸಾರವಾಗಿ ಹಸಿಮೆಣಸಿನಕಾಯನ್ನು ಹಾಕಿ ಖಾರವಾಗಿ ಗೋಬಿ ಮಂಚೂರಿಯನ್ನು ಮಾಡ್ಕೋಬೋದು. ಮಿಕ್ಸ್ ಮಾಡಿದ ಮೇಲೆ ಈ ಥರ ಬಂತು. ಇದಕ್ಕೆ ನಾನಿವಾಗ ಉಳಿದಿರುವಂಥ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಕನ್ಸಿಸ್ಟೆನ್ಸಿಗೋಸ್ಕರ ಈ ಥರ ನಾವು ಸ್ಲರಿಯನ್ನು ಉಪಯೋಗಿಸ್ತಾ ಇದ್ದೇವೆ. ಇದರ ಬದಲು ನೀವು 1 ಚಮಚ ಕಾರ್ನ್ ಫ್ಲೋರನ್ನು ಅರ್ಧ ಗ್ಲಾಸ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಹಾಕ್ಬೋದು. ಇದನ್ನು ಮಿಕ್ಸ್ ಮಾಡಿದ ಮೇಲೆ ನಾವು ಫ್ರೈ ಮಾಡಿಟ್ಟಿರುವಂಥ ಗೋಬಿ ಫ್ಲೋರೆಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಆಮೇಲೆ ಇದನ್ನೊಂದು 5 ನಿಮಿಷಗಳ ಕಾಲ ಹಾಗೆ ಮಧ್ಯಮ ಉರಿಯಲ್ಲಿ ಬೇಯಲು ಬಿಡಬೇಕು. ಬೇಕು ಅಂತ ಅನಿಸಿದರೆ 2 ಚಮಚದಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕಿ ಇನ್ನೊಂದು ಸಲ ಹಾಗೆ ಮಗಚಿ ಬಿಡ್ಬೋದು. ನೋಡಿ, ಇವಾಗ ರುಚಿಯಾದಂತಹ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಮನೆಯಲ್ಲೇ ರೆಡಿಯಾಗಿದೆ. ಇದನ್ನು ಹೀಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದರೆ ಮಕ್ಕಳಿಗಂತೂ ತುಂಬ ಇಷ್ಟವಾಗ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್. ಇದು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ದಯವಿಟ್ಟು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.